ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ವಿಜಯನಗರ ಜಿಲ್ಲೆಗೆ ಒಲಿಯುತ್ತಾ ಮಂತ್ರಿ ಸ್ಥಾನದ ಭಾಗ್ಯ. ಈಡಿಗ ಕೋಟಾದಲ್ಲಿ ಗವಿಯಪ್ಪಗೆ ಮಿನಿಸ್ಟರ್ ಸ್ಥಾನ ಸಿಗೋ ಸಾಧ್ಯತೆ. ಹೀಗಾಗಿ ಭರ್ಜರಿ ಫೋಟೋಶೂಟ್ ನಡೆಸಿರುವಂತಹ ಶಾಸಕ ಗವಿಯಪ್ಪ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ HR ಗವಿಯಪ್ಪ ಹರಿಪ್ರಸಾದ್ ಮಧು ಬಂಗಾರಪ್ಪಗೆ ಮಂತ್ರಿ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಈಡಿಗ ಕೋಟಾಗೆ ಸಚಿವ ಸ್ಥಾನ ತುಂಬುವುದಕ್ಕೆ ಗವಿಯಪ್ಪಗೆ ನೀಡುವಂತಹ ಕುರಿತು ಚರ್ಚೆಗಳು ಆಗ್ತಾ ಇದೆ. ಗವಿಯಪ್ಪಗೆ ಮಂತ್ರಿ ಸ್ಥಾನಮಾನದ ಬಗ್ಗೆ ಡಿಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ಚರ್ಚೆ ಮಾಡಿರೋದ್ರ ಬಗ್ಗೆ ಹಿಂಟ್ ಸಿಗ್ತಾ ಇದೆ. ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಹೈಕಮಾಂಡ್ ಜೊತೆಗೆ ಇದ್ದಾರೆ ಗವಿಯಪ್ಪ ಫ್ಯಾಮಿಲಿಯವರು. ಸೊ ಹಾಗಾಗಿ ಗವಿಯಪ್ಪಗೆ ಈ ಬಾರಿ ಮಂತ್ರಿ ಸ್ಥಾನ ನೀಡಿದ್ದಲ್ಲಿ ನೂತನ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ವೇಗ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಆಲೋಚನೆಯನ್ನ ನಡೆಸಿದ್ದಾರಂತೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು. ಗೊತ್ತಿಲ್ಲ, ಫೋಟೋಶೂಟ್ಗಳನ್ನ ಕೂಡ ಮಾಡಿಸಿದ್ದಾರೆ ಅವರು. ನಾನು ಮುಂದಿನ ಒಂದು ಮಂತ್ರಿ ಸ್ಥಾನವನ್ನ ಅಲಂಕಾರ ಮಾಡ್ತೀನಿ ಅನ್ನುವಂತಹ ಹಿಂಟ್ ಅವರಿಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಫೋಟೋಶೂಟ್ ಎಲ್ಲವನ್ನ ಕೂಡ ಮಾಡಿಸ್ಕೊಂಡಿದ್ದಾರೆ. ನೋಡಿ, ಗವಿಯಪ್ಪ ಅವರ ತಂದೆಯೂ ಕೂಡ ಈ HR ಶ್ರೀರಾಮುಲು ಅವರು ಕೂಡ ಪ್ರಭಾವಿ ಕಾಂಗ್ರೆಸ್ನ ನಾಯಕರು ಕೂಡ ಹೌದು. ಇಂದಿರಾ ಗಾಂಧಿಯವರು ಬಳ್ಳಾರಿ ಮತ್ತೆ ಈ ಚಿಕ್ಕಮಗಳೂರು ಭಾಗದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ ಕಾಲದಿಂದಲೂ ಕೂಡ ಇವರ ಕುಟುಂಬಸ್ಥರು ಈ ಒಂದು ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ. ಹಾಗಾಗಿ ಗವಿಯಪ್ಪ ಅವರಿಗೆ ಸ್ಥಾನಮಾನ ಸಿಗುವಂತಹ ಸಾಧ್ಯತೆಗಳು ಈಗ ಕೇಳಿ ಸಿಗ್ತಾ ಇದೆ. ಮತ್ತೆ ಹಳೆ ಮೈಸೂರು ಮತ್ತೆ ಕರಾವಳಿ ಭಾಗಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಈಡಿಗ ಬಿಲ್ಲವ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಈ ಹಿಂದೆ ಬಹಳಷ್ಟು ಕಡಿಮೆ ಇತ್ತು. BK ಹರಿಪ್ರಸಾದ್ ಅಥವಾ ಈ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ರೆ ಇನ್ ಕೇಸ್ ಸಮುದಾಯವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೈಕಮಾಂಡ್ ಗವಿಯಪ್ಪ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡಿದ್ದಾರೆ. ಮತ್ತೆ ನೋಡಿ, ಗವಿಯಪ್ಪ ಅವರು DCM DK ಶಿವಕುಮಾರ್ ಅವರಿಗೂ ಕೂಡ ಅತ್ಯಾಪ್ತರು ಕೂಡ ಹೌದು. ಹೈಕಮಾಂಡ್ ಮಟ್ಟದಲ್ಲಿ ಕ್ಲೀನ್ ಇಮೇಜ್ ಅನ್ನ ಹೊಂದಿರುವಂತಹ ನಾಯಕ. ಸೊ ಹಾಗಾಗಿ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುವ ಎಲ್ಲಾ ಸಾಧ್ಯತೆಗಳು ಕಾಣ ಸಿಗ್ತಾ ಇದೆ.